ಒಂದು ಕಾಲದಲ್ಲಿ ಇದು ವಿಸ್ತರಣಾ ನೀತಿ ಕೇವಲ ಬ್ರಿಟನ್ನಿಗೆ ಸೀಮಿತವಾಗಿತ್ತು, UK ಗೆ. ಅವರು ಕಲೋನಿಯಲ್ ಇದರಿಂದ ಆಫ್ರಿಕಾದ ಆಚೆಗೆಲ್ಲ ಹೋಗಿ ಬಂದ್ಬಿಟ್ರು. ಇರೋದೇ ಇಷ್ಟು 2 ಅಣೆ. ಅವರು ಇನ್ನು ಉಳಿದಿರುವಂಥ 92 ರೂಪಾಯಿನ ಅವರೇ ತಗೊಂಡಿದ್ರು ಎಲ್ಲ ಕಡೆ ಹೋಗಿ. ಈವನ್ ಇವತ್ತಿನ ಪ್ಯಾಲೆಸ್ಟೈನ್, ಇವತ್ತಿನ ಇಸ್ರೇಲ್ ಸಮಸ್ಯೆಗೂ ಅವರೇ ಕಾರಣ. ಫಸ್ಟ್ ಕಾಲೋನಿನಲ್ಲಿ ಜಾಗ ಮಾಡಿಕೊಟ್ಟಿದ್ದು UK. ಇಲ್ಲ ಸರ್, ನೀವು ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಇರಾನ್ನ ಈ ಪರಿಸ್ಥಿತಿ, ಈಗಿನ ಪ್ರೆಸೆಂಟ್ ಪರಿಸ್ಥಿತಿಗೂ ಕಾರಣ ಬ್ರಿಟಿಷ್ ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷು ಒಬ್ಬ ಮುಜಾಫರ್ ಶಾ ಅಂತ ಒಬ್ರು ರಾಜ ಇರ್ತಾರೆ, ಖಜಾರ್ ಶಾ ಇರ್ತಾರೆ. 1901ರಲ್ಲಿ 1906ರಲ್ಲಿ ತೀರೋಗ್ತಾರೆ. ಅವರು ತೀರೋಕ್ಕಿಂತ ಮುಂಚೆ ಆತ ಓಪಿಯಂ ಅಡಿಕ್ಟ್ ಆತ, ಅಂದರೆ ಅಫೀಮಿನ ಒಬ್ಬ ವ್ಯಸನಿ. ಅವನ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಳ್ಳೋದು ಇವ್ರು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಈ ಪಶ್ಚಿಮ ಇರಾನ್ ಕಡೆ ಇರೋವಂಥ ಏನೇನು ನಿಮ್ಮ ಆಯಿಲ್ ಕಂಟೆಂಟ್ ಇದಿದೆ, ಬಾವಿಗಳಿದೆ, ಅವುಗಳಲ್ಲಿ ನಾವು ಆಯಿಲ್ ತಗೊಳ್ತೀವಿ, ನಾವು ನಿಮಗೆ 14%, ನಮಗೆ 84% ಅಂತ ಹೇಳ್ತಾರೆ. ಇದು 1953ವರೆಗೂ ಹಿಂಗೆ ಇತ್ತು. ಈಗ ಬಾವಿಗಳು ಮೊದಲೇ ಇತ್ತಾ, ಇವರು ಮತ್ತೆ ತೋಡಿದ್ರ? ಇಲ್ಲ, 19ನೇ ಶತಮಾನ ಸ್ಟಾರ್ಟಿಂಗಲ್ಲಿ, 18ನೇ ಶತಮಾನ ಎಂಡಲ್ಲಿ ಈ ಆಯಿಲ್ ಬಗ್ಗೆ ಕುತೂಹಲ ಹುಟ್ಟುತ್ತೆ ಸರ್. ಈ ಇಂಪೀರಿಯಲಿಸ್ಟ್ ಫೋರ್ಸಸ್ಗೆ, ಈ ಸಾಮ್ರಾಜ್ಯಶಾಹಿ ಫೋರ್ಸಸ್ಗೆ ಆಯಿಲ್ ಬಗ್ಗೆ ಇಂಟ್ರೆಸ್ಟ್ ಹುಟ್ಟುತ್ತೆ. ಆಗ ಇವರು ಎಲ್ಲೆಲ್ಲಿ ಇತಿಹಾಸದಲ್ಲಿ ಆಯಿಲ್ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಂತ ಬ್ರಿಟಿಷ್ ಸಾಮ್ರಾಜ್ಯ ಹುಡುಕ್ಸುತ್ತೆ. ಆಗ ಹುಡುಕ್ಸಿದಾಗ ಎಲ್ಲೆಲ್ಲಿ ಈ ಆಯಿಲು ಬೆಂಕಿ ಕಾಣಿಸ್ಕೊಂಡಿದೆ ಅದನ್ನು ಹುಡುಕ್ತಾ ಹೋಗ್ತಾರೆ ಲಿಟ್ರೇಚರಲ್ಲಿ. ಆಗ ಇಲ್ಲಿ ಇದೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ಇರಾಕಲ್ಲಿ ಇದೆ, ಬಾಕೂಲ್ ಇದೆ, ಇಲ್ಲೆಲ್ಲ ಇದೆ ಅಂತ ಗೊತ್ತಾಗುತ್ತೆ. ಒಂದು ಸೆಕೆಂಡ್, ಅಲ್ಲಿ ಬಾವಿಗಳಿಗಿಂತಲೂ ತಮಾಷೆ ಅಂದರೆ, ಆ ಕಾಲದಲ್ಲಿ ಇವ್ರು ಹೇಳ್ತಿದ್ರಲ್ಲ 1901 ಆ ಕಾಲದಲ್ಲಿ ನೆಲದಿಂದ ಇವ್ರು ತೆಗೆದೆ ತನ್ನ ಪಾಡಿ ತನ್ನ ಮೇಲೆ ಬರೋಕ್ಕೆ ಶುರು ಆಗ್ಬಿಡ್ತು. ಒಂಥರ ನದಿ ಥರ. ಆ ನದಿ ಥರ ಮೇಲೆ ಬಂದಾಗ ಒಳಗಡೆ ಎಷ್ಟಿರ್ಬೋದು, ಇಲ್ಲಿ ಹಿಂಗೆ ಬರ್ತಾ ಇರ್ಬೇಕಾರೆ ಅಂತ ಆಗಿಬಿಟ್ಟು ಆವಾಗ ನಮಗೆ ಅದನ್ನು ಗ್ಯಾಸ್ ಮಾಡೋದು ಮತ್ತೊಂದು ಇವಾಗಲಿಗೆಲ್ಲ ಬಳಕೆ ಆಗುತ್ತೆ ಅಂತ ಗೊತ್ತಾಗಿದ್ದೆ ಆವಾಗ. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ. ನಾವು ಕಲ್ಲಿದ್ಲಿ ಬಳಸ್ತಿದ್ವಿ ಟ್ರೈನಿಗೆ, ಗೊತ್ತಲ್ಲ. ಆಮೇಲೆ ನಮ್ಗೆ ಇವೆಲ್ಲ ಗೊತ್ತಾಗಿದ್ದು. ಆಗಲೇ ಅದನ್ನ ಆಂಗ್ಲೋ ಪರ್ಷಿಯನ್ ಆಯಿಲ್ ಇಂಡಸ್ಟ್ರಿ ಅಂತ ಕಂಪ್ನಿ ಅಂತ ಮಾಡ್ತಾರೆ. ಸೊ ಇರಾನ್ ಮೊದಲು ಪರ್ಷಿಯಾ ಅನ್ನೋ ಹೆಸರಿನಲ್ಲಿ. ಹೌದು. ಪರ್ಷಿಯಾನ ಇರಾನ್ ಮಾಡಿದ್ದು ಈ ಮೊಹಮ್ಮದ್ ರೆಜಾ ಶಾನ ಅಪ್ಪ, ರೆಜಾ ಶಾ ಅಂತ ಇದ್ದ. ಆತ 1921 ಅಧಿಕಾರಕ್ಕೆ ಬರ್ತಾನೆ ತೆಹರಾನಲ್ಲಿ. ಆತನೂ ಏನೂ ಮಾಡಲ್ಲ. 1900 ಅಲ್ಲಿವರೆಗೂ, ಅಂದರೆ 1901ರಿಂದ ಹೇಳಿದೆ ನಾನು. 1906ರಲ್ಲಿ ಇರಾನು ಡೆಮೋಕ್ರಸಿಗೆ ತೆರೆದುಕೊಳ್ಳೋ ಪ್ರಯತ್ನ ಮಾಡುತ್ತೆ. ಮಜ್ಲೀಸ್ ಅನ್ನೋ ಪಾರ್ಲಿಮೆಂಟ್ ಸೃಷ್ಟಿ ಮಾಡುತ್ತೆ. ರಾಜಾಳ್ವಿಕೆಲ್ಲೂ ಡೆಮೋಕ್ರಸಿಗೆ ತೆರೆದುಕೊಳ್ಳುತ್ತೆ, ಮಜ್ಲೀಸ್ ಅನ್ನೋ ಪಾರ್ಲಿಮೆಂಟ್ನ ಸೃಷ್ಟಿ ಮಾಡುತ್ತೆ. ಆದರೆ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಹೋಗಲ್ಲ. ಬ್ರಿಟಿಷು ಮತ್ತು ಅಲ್ಲಿನ ಪುರೋಹಿತಶಾಹಿ ವರ್ಗ ಏನಿದೆ, ಇದನ್ನು ತೀವ್ರವಾಗಿ, ಈ ಡೆಮೋಕ್ರಸಿನ ತೀವ್ರವಾಗಿ ಖಂಡಿಸುತ್ತೆ. ಸೊ ಬ್ರಿಟಿಷು ಕೂಡ ಈ ಪುರೋಹಿತ ಶಾಹಿ ಜೊತೆ ಸೇರಿಕೊಂಡು ಮಾಡರ್ನೈಸೇಷನ್ನ ಅಪೋಸ್ ಮಾಡುತ್ತೆ. ಜನರು ಪ್ರಜಾತಂತ್ರದ ಕಡೆಗೆ ಹೋದರೆ, ಮಾಡರ್ನೈಸ್ ಆದರೆ ಪ್ರಶ್ನೆಗಳು ಕೇಳ್ತಾರೆ. ನಾವು 84% ಲಾಭ ಪಡ್ಕೊಳ್ತಿರೋದು, ಅವ್ರು ಬರೀ 16% ಲಾಭ ಪಡ್ಕೊಳ್ತಿರೋದು ಬಗ್ಗೆ ಕೇಳ್ತಾರೆ. ಅದನ್ನು ಮುಂದೂಡ್ತಾ ಹೋಗ್ತಾರೆ. ಆದರೆ ಇರಾನಲ್ಲಿ ಪ್ರಜಾತಂತ್ರ ಬಂದ್ಬಿಡುತ್ತೆ. 1951 ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನಲ್ಲಿ ಮೊಹಮ್ಮದ್ ಮೊಜಾಡೆಕ್ ಅನ್ನೋ ಒಬ್ಬ ಪ್ರಜಾತಾಂತ್ರಿಕವಾಗಿ ಜನರ ಒಬ್ಬ ನೈಜ ನಾಯಕ ಅಧಿಕಾರಕ್ಕೆ ಬರ್ತಾನೆ. ಸೊ ಜಗತ್ತಿನ ಅತಿ ಶ್ರೇಷ್ಠ ಜನತಂತ್ರವಾದಿಗಳು ನಾವು ಅಂತ ಹೇಳ್ಕೊಳ್ತಾ ಬಂದಿರೋಂಥ ಬ್ರಿಟನ್ನು, ಹೌದು, ಅದೇ ಥರ ಹೇಳ್ತಾ ಬಂದಿರೋಂಥ ಅಮೆರಿಕ, ಎರಡೂ ಕೂಡ ಜನತಂತ್ರ ಬರ್ಕೂಡ್ದಿಲ್ಲಿ ಅಂತ ತಡೆದಂಥ ಬಹಳ ವಿರಳ ಉದಾಹರಣೆ ಇದೆ. ಇರಾನ್ನಲ್ಲಿ ಇದೆ ವಿರಳ ಉದಾಹರಣೆಯನ್ನು ಅದೇನೆ 1951ರಿಂದ 53ವರೆಗೂ ಈ ಮೊಜಾಡೆಕ್ ಏನು ಮಾಡ್ತಾನೆ, ಈ ಆಯಿಲ್ನ ನ್ಯಾಷನಲೈಸ್ ಮಾಡ್ತಾನೆ. ಇಂಡೋ ಪರ್ಷಿಯನ್ ಆಯಿಲ್ ಕಂಪ್ನಿ ಅಂತೇನಿತ್ತು ಅದನ್ನು ನ್ಯಾಷನಲೈಸ್ ಮಾಡ್ತಾನೆ. ಅದನ್ನು ಬ್ರಿಟಿಷ್ ಪೆಟ್ರೋಲಿಯಂ ಕರಿತಿದ್ರು, ಅದು ಬೇರೆ ಮಾತು. ಆದರೆ ಕಂಪ್ನಿ ಒರಿಜಿನಲ್ ಕಂಪ್ನಿ ಹೆಸರು ಇಂಡೋ ಪರ್ಷಿಯನ್ ಆಯಿಲ್ ಕಂಪ್ನಿ. ಬ್ರಿಟನ್ನಲ್ಲೆಲ್ಲೂ ತೈಲ ಬಾವಿಗಳಿಲ್ಲ, ಇಲ್ಲ. ಹಂಗಿದ್ದ ಬ್ರಿಟಿಷ್ ಪೆಟ್ರೋಲಿಯಂ ಅಂತ ಹೆಸರಿಟ್ಕೊಂಡು BP. ಸೊ ಆತ ನ್ಯಾಷನಲೈಸ್ ಮಾಡಿದಾಗ ಬ್ರಿಟನ್ಗೆ ಬ್ರಿಟನ್ ಆಗ್ತಾನೆ ಕುಸಿದಿರುತ್ತೆ. World War II ಅಲ್ಲಿ ತನ್ನ ಅಷ್ಟೊಂದು ಏನು ಶಕ್ತಿ ಇತ್ತು, ಆ ಶಕ್ತಿ ಕುಂದಿರುತ್ತೆ. ಸೊ ಅಮೇರಿಕಾಗೆ ಹೋಗಿ ಕೇಳುತ್ತೆ, ನನ್ನ ಬದಲಾಗಿ ನೀವು ಈ ಮೊಸಾಡೆಕ್ನ
ಏನೋ ತೆಗೆದಾಕ್ಬಿಡಿ ಇಲ್ಲಿಂದ ಅಧಿಕಾರದಿಂದ. ಯಾಕೆ ಅಂತ ಹೇಳಿದ್ರೆ ಮೊಸಡೆಕ್ ಫಸ್ಟ್ ಬಂದ ತಕ್ಷಣ ಮಾಡಿದ ಕೆಲಸ ಏನಂದರೆ ಬ್ರಿಟಿಷ್ ಎಂಬಸಿನ ತೆಹರಾನಿಂದ ತೆಗೆದಾಕ್ತಾರೆ. ಅಂದರೆ ಇವರು ಇಲ್ಲಿ ಮಾಡೋ ಕೆಲಸನೇ ಇದು ಅಂತ. ಸೊ ಓಡಿಸ್ತಾರೆ. ಸೊ ಓಡಿಸಿದಾಗ ಅಮೇರಿಕಾಗೆ ಹೋಗಿ ಕೇಳ್ಕೊಳುತ್ತೆ ಬ್ರಿಟನ್ನು, ಇವ್ರನ್ನ ಹೆಂಗಾದ್ರೂ ಮಾಡಿ ತೆಗ್ಸಾಕಿ ಅಂತ. ಅಮೇರಿಕ ಏನು ಮಾಡುತ್ತೆ, ಬ್ರಿಟನ್ ನಾವೇನಕ್ಕೆ ಹೆಲ್ಪ್ ಮಾಡೋದು, ನಾವೇ ಅದನ್ನು ತಗೊಳ್ಳೋಣ ಅಂತ. ನೀವು FDR ಅಂತ ಕೇಳಿರ್ತೀವಿ, ದೊಡ್ಡ ಕ್ರಾಂತಿಕಾರಿ ನಾಯಕ ಅಂತ. ಅವನ ಕಸಿನ್ ಒಬ್ಬ ಕೆರ್ಮಿಟ್ ರೋಸವೆಲ್ಟ್ ಅಂತ ಇರ್ತಾನೆ. ಅವನ ನೇತೃತ್ವದಲ್ಲಿ ಆಪರೇಷನ್ ಅಜಾಕ್ಸ್ ಅಂತ ಶುರು ಮಾಡಿ ಈ ಮೊಸಡೆಕ್ನ 2 ವರ್ಷದಲ್ಲೇ ಕೆಳಗಿಳಿಸಲಾಗುತ್ತೆ. ಮೊಸಡೆಕ್ ಅನ್ನೋ ಜನತಾಂತ್ರಿಕ ವ್ಯವಸ್ಥೆ. ಮೊಸಡೆಕ್ ಪ್ರಜಾತಾಂತ್ರಿಕ ವ್ಯವಸ್ಥೆಯಿಂದ ಎಲೆಕ್ಷನ್ನಿಂದ ಬಂದಿರ್ತಾರೆ ಅಧಿಕಾರಕ್ಕೆ. ಅವ್ರನ್ನ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು, ಆರ್ಮಿಲಿ ದುಡ್ಡು ಕೊಟ್ಟು ಡಿಸ್ಟೆಬಿಲೈಸ್ ಮಾಡ್ತಾರೆ, ಕೆಳಗಡೆ ಇಳಿಸ್ತಾರೆ. ಆಗ ಈ ಮೊದಲ ರಾಜ ಯಾರಿದ್ರ, ರೆಜಾ ಪೆಹಲ್ವಿ, ಅವರ ಮಗ ಮೊಹಮ್ಮದ್ ರೆಜಾ ಪೆಹಲ್ವಿ ಅಧಿಕಾರಕ್ಕೆ ಬರ್ತಾನೆ. ಆತ ನಿರಂಕುಶವಾದ, ಆತ ಅಮೆರಿಕಾದ ಕೈಗೊಂಬೆ ಆಗಿರ್ತಾನೆ ಅಷ್ಟೇ. ರೆಜಾ ಪೆಹಲ್ವಿ, ಹೌದು. ಇದು ಬ್ರಿಟಿಷ್ ಜೊತೆನೆ ಒಂದು ಕೈಗೊಂಬೆ ಆಗಿರ್ತಾನೆ ಆ ಟೈಮಲ್ಲೇ. ಬಟ್ ಅಮೇರಿಕ ಅವ್ನು ಸಪೋರ್ಟ್ ಮಾಡುತ್ತೆ. ದೊಡ್ಡ ಪ್ರಮಾಣದಲ್ಲಿ ಏನೋ ಅವನಿಗೆ ಫುಲ್ ಕುಮ್ಮಕ್ ಕೊಟ್ಟು ಒಂದು ಸರ್ವಾಧಿಕಾರ ಅನ್ನೋದಕ್ಕಿಂತ ಇನ್ನೂ ಎಕ್ಸ್ಟ್ರೀಮ್ ಆಗಿ ಹೋಗ್ತಾನೆ. ರಿಫಾರ್ಮ್ಸ್ ಎಲ್ಲ ಮಾಡಕ್ಕೆ ಹೋಗ್ತಾನೆ, ಸೆಕ್ಯುಲರ್ ಏನೋ ಅಂತ ಹೇಳಿ ರಿಫಾರ್ಮ್ಸ್ ಮಾಡಕ್ಕೆ ಹೋಗ್ತಾನೆ. ಇರಾನ್ನ ವೈಟ್ ಮಾಡಕ್ಕೆ ಹೋಗ್ತಾನೆ. ಏನೋ ಅಂತ ಹೇಳಿದ್ರೆ ಇವರಪ್ಪ, ಇನ್ನೊಂದು ಹೇಳ್ಬಿಡ್ತೀನಿ ಸಾರಿ, ಇದಕ್ಕಿಂತ ಮುಂಚೆ ನಾವು ಶ್ರೇಷ್ಠರು, ಜನಾಂಗೀಯ ಶ್ರೇಷ್ಠತೆ ಬಗ್ಗೆ ಅವ್ರು ಹೇಳ್ತಾ ಇದ್ರು, ವೈಟ್ ಮೆನ್ ಅಂತ. ಹಿಟ್ಲರು ತಾನು ಆರ್ಯನ್ ಶ್ರೇಷ್ಠ ಆರ್ಯನ್ ಏನೋ ವಂಶದವರು ಅಂತ ಹೇಳ್ಕೊಳ್ತಾರೋ ಟೈಮಲ್ಲೇ ಇವರ ತಂದೆ ಅಂದರೆ ಯಾರು, ಮೊಹಮ್ಮದ್ ರೆಜಾ ಪೆಹಲ್ವಿ ಅವರ ತಂದೆ, ಫಸ್ಟ್ ರಾಜ ಯಾರಾಗ್ತಾನೆ, ಇದು ಎಷ್ಟನೇ ಇಸ್ವಿಲಿ ಸರ್? 1930 ಸರ್. ಹಿಟ್ಲರ್ ಆಳ್ವಿಕೆ ಟೈಮಲ್ಲೇ ಆತ ಪರ್ಷಿಯಾನ ಇರಾನ್ ಅಂತ ಹೇಳ್ಕೊಳ್ತಾನೆ. ಅಂದರೆ ನಾವು ಬಿಳಿಯರು, ನಾವು ಹಾಲಿನಷ್ಟು ಬಿಳಿಯರು. ಸೊ ದಟ್ಸ್ ವೆನ್ ಇರಾನ್ ವಾಸ್ ಮಾಡರ್ನ್ ವೇ ಇರಾನ್ ಅಂತ. ಹೌದು, ಅವರೇನು ಏನೋ ಆರ್ಯನ್ರು, ನಾವು ಆರ್ಯನ್ರು ಅಂತ. ಇರಾನ್ ಈಸ್ ಅ ಕ್ರೂಡ್ ಫಾರ್ಮ್ ಆಫ್ ಆರ್ಯನ್ ಓನ್ಲಿ. ಸೊ ಈ ರೀತಿಯಾದಂಥ ಒಂದು ಬರುತ್ತೆ. ಈ ಮಗ ಏನು ಮೊಹಮ್ಮದ್ ರೆಜಾ ಪೆಹಲ್ವಿ 53 ಅಧಿಕಾರಕ್ಕೆ ಬರ್ತಾನೆ. ಆಯಿಲ್ನ ದೊಡ್ಡ ಪ್ರಮಾಣದಲ್ಲಿ ಅಮೇರಿಕಾಗೆ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಕೊಡ್ತಾನೆ. ಅದರಿಂದ ಬರೋ ದುಡ್ಡಿಂದ ಐಷಾರಾಮಿ ಬಂಗ್ಲೆಗಳು ಕಟ್ತಾನೆ, ಪ್ಯಾಲೇಸ್ಗಳು ಕಟ್ತಾನೆ. ಜನರಿಗೆ ಏನೂ ಸಿಗೋದಿಲ್ಲ. ಯಾರು ಈ ಅಮೆರಿಕನ್ ಕೈಗೊಂಬೆ ಸರ್ಕಾರ ನಡೆಸ್ತಾ ಇರುವಂತ. ಹೌದು, ಇದೇ CIA ಮತ್ತೆ ಇಸ್ರೇಲ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಾನೆ. ಅಪಾರ ಪ್ರಮಾಣದ ಒಂದು ಏನೋ ಟಾರ್ಚರ್ ಚೇಂಬರ್ಸ್ನ ಶುರು ಮಾಡ್ತಾನೆ. ಸವಾಕ್ಸ್ ಅಂತ ಒಂದು ಇದು ಮಾಡ್ತಾನೆ ಪಡೆಗಳನ್ನ. ಈ ನಾಜಿಗಳ ಹತ್ರ ಬ್ಲ್ಯಾಕ್ ಶರ್ಟ್ಸು ಗೆಸ್ಟಪ್ ಅಂತ ಇತ್ತಲ್ಲ, ಅದೇ ರೀತಿ ಸವಾಕ್ಸ್ ಅಂತ ಇವನು ಶುರು ಮಾಡ್ತಾನೆ. ಟಾರ್ಚರ್ ಚೇಂಬರ್ಸ್ ಟು ಟಾರ್ಚರ್ ಅವರದೇ ನಾಗರಿಕರನ್ನ, ಹೌದು, ಅವ್ರದೇ ದೇಶದ ನಾಗರಿಕರನ್ನ ಟಾರ್ಚರ್ ಮಾಡಕ್ಕೆ ಶುರು ಹಚ್ಕೊಳ್ತಾನೆ. ಯಾರು ಅಪೋಸ್ ಮಾಡ್ತಾರೋ ಅವ್ರು ಕಾಣೆ ಆಗ್ತಾರೆ. ಈ ರೀತಿಯಾದಂಥ ಒಂದು ಬರುತ್ತೆ. ಅದೇ ಟೈಮಲ್ಲಿ ಕಮ್ಯುನಿಸ್ಟ್ರು, ಲೆಫ್ಟು, ಸೋಷಲಿಸ್ಟ್ಗಳು ಏನೋ ಫೈಟ್ ಮಾಡ್ತಾ ಇರ್ತಾರೆ. ಏನೋ ಈ ರೆಜಾ ಪೆಹಲ್ವಿ ವಿರುದ್ಧ ಫೈಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಧಾರ್ಮಿಕ ಮುಖಂಡರು ಫೈಟ್ ಮಾಡ್ತಿರ್ತಾರೆ. ಯಾಕಂದರೆ ಒಂದು ಮಾಡರ್ನೈಸ್ ಮಾಡಕ್ಕೆ ಹೋಗ್ತೀಯಾನೆ, ಇದು ಮಾಡರ್ನೈಸ್ ಆಗಬಾರ್ದು ಅಂತ ಅವ್ರದ್ದೊಂದು ವಾದ ಇರುತ್ತೆ. ಇವರು ಆದರೆ ಮಾಡರ್ನೈಸೇಷನ್ನು ಪಟ್ಟಣಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಒಂದು ಹೌದು ದೃಷ್ಟಿಕೋನ ಇದೆ. ಈ ಸೋಕಾಲ್ಡ್ ಮಾಡರ್ನೈಸೇಷನ್ ಅಂದರೆ ಈ ತಥಾಕಥಿತ ಆಧುನೀಕರಣ, ಇದು ಇರಾನಿನ ತೆಹರಾನು ಮತ್ತಿತರ ನಗರ ಪ್ರದೇಶಗಳಿಗೆ ಸೀಮಿತ ಆಗಿರುತ್ತೆ. ಉಳ್ಳವರು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಈ ಮಾಡರ್ನೈಸೇಷನ್ನು. ಇಡೀ ಇರಾನ್ಗೆ ಅದು ಮಾಡರ್ನೈಸೇಷನ್ ಆಗಿರಲ್ಲ ಅಂತ ಇದೆ ಸರ್. ಸೊ ಇದು ಈ ರೀತಿ ಇದ್ದಾಗ ಜನ ದಂಗೆ ಹೇಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ದಂಗೆ ಹೇಳ್ತಾರೆ. ಆ ಟೈಮಲ್ಲಿ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ವೈಟ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಮಿನಿ ಅಮೇರಿಕಾ ಆಗೋಗಿರುತ್ತೆ. ಇರಾನ್ನ ಕರೆಯೋದು 1960s 1970s ಇರಾನ್ನ ಕರಿತಿದ್ದು ಇಂಟರ್ನ್ಯಾಷನಲಲ್ಲಿ ಇಟ್ಸ್ ಮಿನಿ ಅಮೇರಿಕನ್ ಮಾಲ್ ಅಂತ ಕರೀತಾ ಇರ್ತಾರೆ. ಆ ರೀತಿ ಆಗೋಗಿರುತ್ತೆ. ಅಂದರೆ ನಿಮಗೆ ಬ್ಲೀಚ್ ಮಾಡ್ಕೊಳ್ಳೋದು, ಅಂದರೆ ಬೆಳ್ಳಕ್ಕಾಗೋ ಬ್ಲೀಚ್ ಮಾಡುವಂಥ ಒಂದು ಫೆಟಿಶು ಶುರುವಾಗಿರುತ್ತೆ ಇರಾನಲ್ಲಿ. ಸೊ ಇದೆಲ್ಲ ಆಗಿರುತ್ತೆ. ಅದ್ರ ವಿರುದ್ಧ 2 ರೀತಿಯ ಒಂದು ಪ್ರತಿರೋಧ ಬರುತ್ತೆ ಇರಾನ್ ಸಮಾಜದಲ್ಲೇ. ಒಂದು ಎಡಪಂಥೀಯ ವಿಚಾರಧಾರೆಯುಳ್ಳ ಒಂದು ಚಿಂತನೆ ಅವರು ಇರಾನ್ನಲ್ಲಿ, ಯಾಕಂದರೆ ಸೋವಿಯತ್ ಇರುತ್ತೆ ಮೇಲೆ, ಅದ್ರ ಮೇಲೇನೆ ಸೋವಿಯತ್ ಇರುತ್ತೆ. ಸೊ ಅದ್ರ ಜೊತೆಗೆ ಧಾರ್ಮಿಕ ಒಂದು ಏನೋ ಪ್ರತಿರೋಧನೂ ಬರುತ್ತೆ ಈ ಮಾಡರ್ನೈಸೇಷನ್ ವಿರುದ್ಧ. ಸೊಸೈಟಿ ಹಾಳಾಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ಒಂದು ಬರುತ್ತೆ. ಇದಾಗಿದ್ದ ತಕ್ಷಣನೇ ಏನೋ ಒಂದು ಇಸ್ಲಾಮಿಕ್ ಕ್ರಾಂತಿ ಆಗೋಕ್ಕಿಂತ ಮುಂಚೆನೇ ಈ 2 ಬಣಗಳು ಫೈಟ್ ಮಾಡಿದಾಗ
ಅಮೇರಿಕ ಪ್ರಿಫರ್ ಮಾಡೋದೇನು ಅಂತ ಹೇಳಿದ್ರೆ, ಈಗ ಇನ್ನೆವಿಟಬಲ್ ರಾಜಾ ಪೆಹಲ್ವಿ ಹೋಗಲೇಬೇಕು, ಆದರೆ ಸೋಷಲಿಸ್ಟ್ರನ್ನ ಮತ್ತು ಎಡಪಂಥೀಯರನ್ನ ಬಿಡಬಾರ್ದು ಅಂತ ಈ ಧಾರ್ಮಿಕ ಗುರು ಪಂಥ ಏನಿರುತ್ತೆ ಅಥವಾ ಬಣ ಏನಿರುತ್ತೆ ಅವ್ರನ್ನ ಉತ್ತೇಜನ ಮಾಡಿ ಅವರ ಅಧಿಕಾರಕ್ಕೆ ಬರೋದು ನೋಡ್ಕೊಳ್ತಾರೆ. ಇದೇ ಅಮೇರಿಕ. ಅಂದ್ರೆ ಈ ಖಮೇನಿ ಅಥವಾ ಅವ್ರ ತಂದೆನ ಇನ್ಸ್ಟಾಲ್ ಮಾಡಿದ್ದು, ಅಧಿಕಾರದಲ್ಲಿ ಕೂರ್ಸಕ್ಕೆ ಮುಂದಾಗಿದ್ದು ಇದೇ ಅಮೆರಿಕ. ತನ್ನ ಕೈಗೊಂಬೆ ಸರ್ಕಾರನ ತಾನೇ ಕೆಡವಿ ಮತ್ತೊಂದು ಕೈಗೊಂಬೆ ಸರ್ಕಾರನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಿರೋದು ತುಂಬಾ ಸರಿ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಅಮೇರಿಕ ಮಾಡಿದ್ದೇ ಇದನ್ನು. ಎಲ್ಲ ಕಡೆನೂ ತಮಗೆ ಕೈಗೊಂಬೆಯಾಗಿರುವಂಥ ಒಬ್ಬ ಆಡಳಿತ ಇರಬೇಕು, ತಾವು ಒಂದು ಸೈನ್ ಮಾಡಬೇಕು. ಉದಾಹರಣೆಗೆ ಒಂದೇ ಒಂದು ಇದು ಅಂತ ಹೇಳಿದರೆ ಬೊಲಿವಿಯಾದಲ್ಲಿ ಶೆಲ್ ಕಂಪನಿನೇ ಆಡಳಿತ ನಡೆಸೋದು. ಇವತ್ತಿಗೂ ಶೆಲ್ ಕಂಪನಿನೇ ಆಡಳಿತ ನಡೆಸೋದು. ಶೆಲ್ ಈಸ್ ಅಮೇರಿಕನ್ ಕಂಪನಿ. ಆ ಶೆಲ್ ಕಂಪನಿಯವರು ಎಂಥ ಜನ ಅಂತ ಹೇಳಿದ್ರೆ ಗೌರ್ಮೆಂಟ್ಗಿಂತ ಸ್ಟ್ರಾಂಗು. ಕೆನ್ ಸೆರೋವಿವಾ ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಅದಾನಿ ಅಥವಾ ಅಂಬಾನಿ ಕಂಪನಿ ಸರ್ಕಾರ ನಡೆಸಂಗೆ ಶೆಲ್ ಕಂಪನಿ. ಉಮಾಪತಿ ಅವರೇ, ನೀವು ಒಂದಕ್ಕೆ ಸಂತೋಷ ಪಡಬೇಕು. ಶೆಲ್ ಕಂಪನಿ ತೀರಾ ಕೊಲ್ಲೋ ಮಟ್ಟಕ್ಕೆ ಹೋಗಿಲ್ಲ. ಶೆಲ್ ಕಂಪನಿ ಹೆಂಗೆ ಅಂತ ಹೇಳಿದರೆ, ನೊಬೆಲ್ ಲಾರೆಟ್ ಕೆನ್ ಸೆರೋವಿವಾನ್ನ ತೊಗೊಂಡೋಗಿ ಹೆಂಗೆ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಿದಾಗ, ಇಡೀ ಪ್ರಪಂಚ ಸುಮ್ಮನೆ ಕೂತಿತ್ತು ಸರ್. ನಮ್ಮ ಥರ ಇಡೀ ಪ್ರಪಂಚ ನಮ್ಮ ಥರ ಸುಮ್ಮನೆ ಕೂತಿತ್ತು. ಅದೆಲ್ಲವೂ ನಾನು ಹೇಳಿದ್ದು ಒಂದೊಂದು ಘಟನೆಗಳು ಕೂಡ ಒಂದು ಆ್ಯನೆಕ್ಡೋಟ್ ಥರ ಕಂಡ್ರೂ ಅದು ಅವರ ಸಾಮ್ರಾಜ್ಯಶಾಹಿ ನೀತಿಯ ಇದನ್ನು ಅಮೇರಿಕ ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಇಡೀ ಪ್ರಪಂಚದಾದ್ಯಂತ ಮಾಡ್ಕೊಂಬಂದಿರುವಂಥ ಒಂದು ಸ್ಟ್ರಾಟಜಿ ಫಸ್ಟ್ ಆಫ್ ಆಲ್. ಆಮೇಲೆ ಸುಪ್ರಿಮಸಿ ಆಫ್ ಅಮೇರಿಕಾ ಶುಡ್ ಬಿ ದೇರ್ ಆನ್ ಓವರ್. ಅವ್ರ ಹತ್ರ 268 ನನಗೆ ಗೊತ್ತಿರೋ ಪ್ರಕಾರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಇಂಡಿಯಾ ದೇಶದಲ್ಲಿ ಎಷ್ಟಿದೆಯೋ ಹೇಳಲ್ಲ ನಾನು. ಪಾಕಿಸ್ತಾನದಲ್ಲಿ ಹೌದು, ಪಾಕಿಸ್ತಾನದಲ್ಲಿ ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಇದೆ ಕನ್ಸರ್ವೇಟಿವ್ ಎಷ್ಟು. ಭಾರತದಲ್ಲಿ ಎಷ್ಟಿದೆ ಅಂತ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಇಲ್ಲ, ಇನ್ನೂ ಇದೆ ಅನ್ನೋದ್ರಲ್ಲಿದೆ. ಇರಾನ್ನಲ್ಲಿ ಇದೆ, ಉಪಯೋಗಿಸ್ತಾರೆ ಅವರು ಅನ್ನೋ ಭಯ ಇದೆ ಇರಾನ್ನಲ್ಲಿ. ಸೊ ಯಾರ ಹತ್ರನೂ ಇರಬಾರ್ದು ಇವ್ಯಾವುದೂ, ತನ್ನ ಹತ್ರ ಸಮೃದ್ಧವಾಗಿರಬೇಕು. ಅಂದರೆ ಇಡೀ ದೇಶವನ್ನು ನಾವು ಇಡೀ ಪ್ರಪಂಚ ನಮ್ಮ ಸೆಂಟ್ರಿಫ್ಯೂಗಲ್ ಪಾಯಿಂಟ್ ಅಮೇರಿಕ ಆಗಿರಬೇಕು. ಅದಕ್ಕೆ ನೀವು ಮೆಕ್ಸಿಕೋ ಬೇಡ, ಮೆಕ್ಸಿಕೋ ಗೋಡೆ ಕಟ್ತೀನಿ ಅಂತಾರ್ರಿ. ಎಂಥ ಪೆದ್ರ ಅದು, ಎಂಥ ಮೆಕ್ಸಿಕೋಗೆ ಗೋಡೆ ಕಟ್ಟೋದು ಹೌದಾ? ಅದರ ಮೇಲೆ ಬಾರ್ಬಿಂಗ್ ವೈರ್ ಕಟ್ತೀವಿ ಅಂತ ಹೇಳ್ತಾರೆ ಮೆಕ್ಸಿಕೋ ತಡೆಯೋಕ್ಕೆ, ಮೈಗ್ರೇಷನ್ ತಡೆಯೋಕ್ಕೆ. ಆ ಮೈಗ್ರೇಷನ್ ಬರ್ತಿರೋರು ಯಾರು? ಬೇಸಿಕಲಿ ಇಲ್ಲಿ ಹುಟ್ತಾ ಇರೋದೇ ಮೈಗ್ರೇಷನ್ ಪ್ರಶ್ನೆ. ನನ್ನ ಪ್ರಶ್ನೆ ಇಷ್ಟೇ ಸರ್, ಇವತ್ತಿನ ಎಲ್ಲ ಇದಕ್ಕೂ ಕಾರಣ ಮೈಗ್ರೇಷನ್. ಎಲ್ಲ ಕಡೆನೂ ಪಾವರ್ಟಿ ತುಂಬ ಜಾಸ್ತಿ ಇದೆ. ಕಂಪೇರ್ ಟು ಅದರ್ ಕಂಟ್ರೀಸ್ ಪಾವರ್ಟಿ ತುಂಬ ಜಾಸ್ತಿ ಇದೆ. ಸೊ ಪಾವರ್ಟಿಯಿಂದಾಗಿ ನಾವೆಲ್ಲರೂ ಮೈಗ್ರೇಟ್ ಆಗ್ತೀವಿ. ಇಂಡಿಯಾ ದೇಶದಲ್ಲಿ ಹೆಚ್ಚು ಕಡಿಮೆ ನಾರ್ತ್ ಈಸ್ಟಿಂದ ಮತ್ತೊಂದು ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ, ಎಂಥ ಕೆಲಸ ಕೊಟ್ಟರು ಮಾಡ್ತಾರೆ. ಅದೇ ಥರ ಇಂಡಿಯಾ ದೇಶದಲ್ಲಿ ಇಂಟೆಲಿಜೆನ್ಷಿಯಾ ಏನಿದೆ, ಅವರು ಹೆಚ್ಚಿನ ಲೇಬರ್ ಕೊಡ್ತಾರೆ ಅಂತ ಹೇಳಿ ಮೈಗ್ರೇಟ್ ಆಗ್ತಾರೆ. ಎಲ್ಲಿಗೆ? ಅದು ಹೆಚ್ಚಿನ ಲೇಬರ್ ಅಲ್ಲ. ಎಗೇನ್ ಐ ಹ್ಯಾವ್ ಟು ಲೇಬರ್ ಏನಂದರೆ ಅಲ್ಲಿ ದೇಶದವ್ರು ಜಾಸ್ತಿ ಕೇಳ್ತಾರಲ್ಲ, ಅಷ್ಟು ಕೊಡೋದಕ್ಕಿಂತ ಇವ್ರಿಗೆ ಸ್ವಲ್ಪ ಕಡಿಮೆ ಕೊಟ್ಟರೆ ಇವ್ರು ಬರ್ತಾರೆ ಅಂತ. ಅಂದರೆ ನಮ್ಮ ಇಡೀ ಇಂಟೆಲಿಜೆನ್ಷಿಯಾ, ನಮ್ಮ ಟೆಕ್ನಾಲಜಿ ಎಲ್ಲವೂ ಅಲ್ಲಿದೆ. ನಮ್ಮ ದೇಶದಲ್ಲಿ ಏನೂ ಉಳಿದಿಲ್ಲ, ನಾವು ತಯಾರು ಮಾಡ್ತೀವಿ. ಇಷ್ಟು ವೀಸಾ ಸ್ಟೂಡೆಂಟ್ಸಿಗೆ ಕೊಡ್ತಾಯಿದ್ದೀವಿ. ತಮಾಷೆ ಅಂದರೆ ಸ್ಟೂಡೆಂಟ್ಸ್ ವೀಸಾ ಎಷ್ಟು ಗೊತ್ತಾ ಸರ್? ಸ್ಟೂಡೆಂಟ್ಸ್ ವೀಸಾಗೆ ನೀವು $5,000 ಕೊಡ್ತೀರಿ. ಇಲ್ಲಿ $5,000 ಅಂತ ಇಟ್ಕೊಳ್ಳಿ ಓದೋದಕ್ಕೆ. ಅಲ್ಲಿ $25,000 ಕೊಟ್ಟು ಓದ್ತೀರಿ, ಡಾಲರ್ ಲೆಕ್ಕದಲ್ಲಿ. ಅಂದರೆ ಅವರಿಗೆ ಡಬಲ್, ನಮಗಿಂತ ಅವ್ರು ಜಾಸ್ತಿ ಅವ್ರಿಗೆ ಹೋಗಿರುತ್ತೆ. ನಾವೇ ಕೊಡ್ತಿದ್ದೀವಿ ಕೈಯಿಂದ. ನಮ್ಮ ಮೈಗ್ರೇಷನಿಂದ ಅವ್ರಿಗೆ ಯಾವ ತೊಂದರೆಯೂ ಇಲ್ಲ. ಆದ್ರೂ ಮೈಗ್ರೇಷನ್ ಇಸ್ ಅನ್ ಇಶ್ಯೂ ಫಾರ್ ದೆಮ್. ಸೊ ಅವರು ಎಲ್ಲವನ್ನೂ ಮಾಡಿ ಅವ್ರ ಎಕಾನಮಿನ ದಿನದಿನಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಇವತ್ತು 2 ಕಾರಣಕ್ಕಾಗಿ ಅಮೇರಿಕಾ ಎಲ್ಲರನ್ನೂ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ಆರ್ಮ್ಸ್. ಅವ್ರು ಮಾಡೋ ಆರ್ಮ್ಸನ್ನು ಬಳಸೋರು ಯಾರು ಸರ್? ಯುದ್ಧಗಳಾಗಬೇಕು. ನಾವು F-16 ಫ್ರಾನ್ಸಿಂದ 140 ತೊಗೊಂಡ್ವಿ ಅಂತ ಇಟ್ಕೊಳ್ಳಿ.
ಇವ್ರದ್ದು ತಗೊಳ್ಳೋರು ಯಾರು? ನೀವು ಅದನ್ನು ರೆಬೆಲ್ಸಿಗೆ ಕೊಡ್ತೀರಿ, ಮಾರಾಟ ಮಾಡ್ತೀರಿ, ರೆಬೆಲ್ಸಿಗೆ ಡಾಲರಲ್ಲಿ ವಾಪಸ್ ಕೊಡ್ತಾರೆ. ಸೊ ನಿಮ್ಮ ಶ್ರೀಲಂಕಾದಲ್ಲಿ ಇದಾದರೆ ಅನ್ರೆಸ್ಟ್ ಆದರೆ, ಬಾಂಗ್ಲಾದೇಶದಲ್ಲಿ ಅನ್ರೆಸ್ಟ್ ಆದರೆ, ಕಾಂಬೋಡಿಯಾದಲ್ಲಿ ಅನ್ರೆಸ್ಟ್ ಆದರೆ, ಇರಾನಲ್ಲಿ ಅನ್ರೆಸ್ಟ್ ಆದರೆ, ಇರಾಕಲ್ಲಿ ಅನ್ರೆಸ್ಟ್ ಆದರೆ, ಎಲ್ಲ ಅನ್ರೆಸ್ಟ್ ಆದ್ರೂ ಲಾಭ ಅಮೇರಿಕಕ್ಕೆ. ಅವ್ರಿಗೆ ಅನ್ರೆಸ್ಟ್ ಆಗ್ತಾ ಇರಬೇಕು, ಅವರು ಇದು ಮಾರಾಟ ಆಗ್ತಾ ಇರಬೇಕು, ಅವ್ರಿಗೆ ಆಯಿಲ್ ಬರ್ತಾ ಇರಬೇಕು. ಇಟ್ ಈಸ್ ಅ ವಿಷಿಯಸ್ ಸರ್ಕಲ್. ಸೊ ಈ ವಿಷಿಯಸ್ ಸರ್ಕಲ್ನ ಅರ್ಥ ಮಾಡ್ಕೊಂಡಿರೋವಂಥವ್ರು ಎಲ್ಲರೂ ಸುಮ್ಮನೆ ಇದ್ದಾರೆ. ಮೌನ ಇದೆಯಲ್ಲ, ಆ ಮೌನ ನಮ್ಮನ್ನು ಎಲ್ಲರನ್ನೂ ಒಂದು ಜಾಗತಿಕ ದುರಂತಕ್ಕೆ ತಳ್ಳುತ್ತಾ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ ಸರ್. ಸೊ ನಿಮ್ಮ ಹೇಳಿದ 100% ಕರೆಕ್ಟ್ ಸರ್. ಯಾಕಂತ ಹೇಳಿದ್ರೆ ಇರಾನ್ ಯುದ್ಧದಲ್ಲಿ ಇರಾನ್ನ ಸಾವು ಆಲ್ಮೋಸ್ಟ್ 15 ಲಕ್ಷ ಸಾವು ಸಂಭವಿಸ್ತಾರೆ. ಇರಾಕ್ನಲ್ಲಿ 7.5 ಲಕ್ಷ ಸಂಭವಿಸ್ತು. ಇಬ್ಬರಿಗೂ ಶಸ್ತ್ರಾಸ್ತ್ರಗಳು ಕೊಟ್ಟಿದ್ದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇದೆ ಅಮೇರಿಕಾ ಮತ್ತು ಯುರೋಪ ರಾಜ್ಯಗಳು. ಅದರ ನಂತರ ಏನೋ ನೀವು ಹೇಳ್ದಂಗೆ ಇಡೀ ಪ್ರಪಂಚದಲ್ಲಿ ನಾವೀಗ ಶಸ್ತ್ರಾಸ್ತ್ರ ಮಾರಾಟಗಾರರು ಅಥವಾ ಉತ್ಪಾದಕರು ಯಾರು ಅಂತ ನೋಡಿದ್ರೆ ಟಾಪ್ 100ಅಲ್ಲಿ ಆಲ್ಮೋಸ್ಟ್ 39 ಕಂಪ್ನೀಸು ಅಮೇರಿಕನ್ ಕಂಪ್ನೀಸ್ are. These 39 companies produce more than 50% of all exported weapons to the world. ಅಂದರೆ ರಫ್ತಾಗುವ ಎಲ್ಲ 50%ಗಿಂತ ಜಾಸ್ತಿ ವೆಪನ್ಸು ಅಮೇರಿಕಾ ಉತ್ಪಾದಿಸಿರುವಂಥ ಕಂಪ್ನಿಗಳು. ನೀವು ರೇಥಿಯಾನ್ ಇರ್ಬೋದು, ನಾರ್ತ್ ಗ್ರಮ್ಮೆನ್ ಇರ್ಬೋದು, ಅಥವಾ ನೀವು ಸಿಕ್ಕಾಪಟ್ಟೆ ಕಂಪ್ನಿಗಳಿದೆ ಈ ರೀತಿಯಾದಂಥ ಕಂಪ್ನಿಗಳು, ಲಾಕ್ಹೀಡ್ ಮಾರ್ಟಿನ್ನು ಇದೆಲ್ಲ. ಸೊ ದುರಂತ ಏನು ಅಂತ ಹೇಳಿದ್ರೆ ಇಂಡಿಯಾ ಕೂಡ ಲಾಕ್ಹೀಡ್ ಮಾರ್ಟಿನ್ ಜೊತೆ ಇಸ್ರೇಲ್ ಜೊತೆ ಯಾವುದೋ ವಿಮಾನ ಮಾಡೋಕ್ಕೆ ಶುರು ಹಚ್ಕೊಂಡಿದೆ. ಈ ರೀತಿಯಾದೆಲ್ಲ ಒಂದು ಉದಾಹರಣೆಗಳಿದೆ. ಸ್ನೇಹಿತರೆ, ಮಾತಾಡೋದಕ್ಕೆ ಇನ್ನೂ ಮುಂದೆ ತುಂಬ ಇದೆ. ಇರಾನ್ ಮೇಲಿನ ಈ ಅಮಾನುಷ ಯುದ್ಧ ಅತ್ಯಂತ ಬೇಗ ಕೊನೆಗೊಳ್ಳಿ. ನಾವು ಮತ್ತೆ ಇನ್ನೊಂದ್ಸತಿ ಸೇರಿ ಇದ್ರ ಬಗ್ಗೆ ಇನ್ನೂ ದೀರ್ಘವಾದ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.